ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇತ್ತು. ಆ ಒಂದು ಸಭೆ ಈಗ ಅಂತ್ಯವಾಗಿದೆ. ಮಂಡ್ಯ ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಡೆದಿರುವಂತಹ ಚರ್ಚೆ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಾಧ್ಯತೆಗಳಿವೆ. 3 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸ್ತಾರ ಹಾಗಾದ್ರೆ ಕುಮಾರಸ್ವಾಮಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಹಾಸನದಿಂದ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರೇ ಕಣಕ್ಕಿಳಿತಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿಯಾಗಿದೆ. ಇನ್ನು ಉಳಿದಂತೆ ಕೋಲಾರ ಮತ್ತೆ ಮಂಡ್ಯ. ಸೊ ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸ್ತಾರಾ ಅಥವಾ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾರಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಆ ಪ್ರಶ್ನೆ ಹಾಗೇ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಈಗ ಕುಮಾರಸ್ವಾಮಿ ಅವರು ನೀಡ್ತಾರಾ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಆರಂಭವಾಗಲಿಕ್ಕಿರುವಂತಹ ಪತ್ರಿಕಾಗೋಷ್ಠಿ. ಸೊ ಇದರಲ್ಲಿ ಈಗ ಏನು ಹೇಳ್ತಾರೆ ಕುಮಾರಸ್ವಾಮಿ ಅವರು? ಈಗ ಇರುವಂತಹ 3 ಕ್ಷೇತ್ರ ಏನಿದೆಯಲ್ಲ, ಈಗ ಬಿಟ್ಕೊಟ್ಟಿರುವಂಥದ್ದು ಬಿಜೆಪಿಯಿಂದ ಕೊಟ್ಟಿರುವಂತಹ ಕ್ಷೇತ್ರಗಳು 3. ಅದರಲ್ಲಿ ಮಂಡ್ಯ, ಕೋಲಾರ ಮತ್ತು ಹಾಸನ. ಸೊ ಅಭ್ಯರ್ಥಿ ಘೋಷಿಸ್ತಾರ ಈಗ ಗೊತ್ತಾಗುತ್ತೆ. ಕಮಿಟಿಯ ಅಧ್ಯಕ್ಷ ಆಗಿರತಕ್ಕಂಥ ಜಿ.ಟಿ. ದೇವೇಗೌಡರ ನೇತೃತ್ವದಲ್ಲಿ ಕೋರ್ ಕಮಿಟಿಯ ಸದಸ್ಯರುಗಳನ್ನು ಒಳಗೊಂಡಂಥ ಒಂದು ಮಹತ್ವದ ಸಭೆಯನ್ನು ಇವತ್ತು ಕರೆದಿರ್ತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ ಮುಂದಿನ ಲೋಕಸಭೆಯ ಚುನಾವಣೆ, ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆಯ ನಂತರ JDS ಮತ್ತು BJPಯ ಎರಡೂ ಪಕ್ಷಗಳ ನಾಯಕತ್ವದ ವಿಶ್ವಾಸದೊಂದಿಗೆ ಯಾವ ರೀತಿಯಲ್ಲಿ ನಮ್ಮ ಒಂದು ಚುನಾವಣೆಯಲ್ಲಿ ಭಾಗವಹಿಸಿಕೆ ಇರಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ಚರ್ಚೆ ಆಗಿದೆ. ಪ್ರಮುಖವಾಗಿ 6 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಹಾಗೂ ಕೆಲವು ಉಸ್ತುವಾರಿಯನ್ನು ನಾವೇನು ಕೊಟ್ಟಿದ್ದೇವೆ. ಶಾಸಕರು ಅಂದರೆ MLCಗಳು ಸೇರ್ಕೊತಾರಪ್ಪ, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರು ಅಂತ ಹೇಳಿ. ಶಾಸಕರಲ್ಲಿ ವಿಧಾನ ಪರಿಷತ್ ಶಾಸಕರು ಸೇರ್ತಾರೆ. ಎಲ್ಲರ ಒಂದು ಸಮನ್ವಯ ಸಮಿತಿಯನ್ನು ನಾವೇನು ಈಗಾಗಲೇ ಪ್ರಕಟ ಮಾಡಿದ್ದೇವೆ. ಈ ಒಂದು ಚುನಾವಣೆಯನ್ನು ಎರಡೂ ಪಕ್ಷಗಳು NDA ಮೈತ್ರಿಕೂಟದಲ್ಲಿ ನಾವೇನು 2024ರ ಲೋಕಸಭಾ ಚುನಾವಣೆಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದಕ್ಕೆ ನಿನ್ನೆಯ ದಿನ ಒಂದು ಸುದೀರ್ಘವಾದಂಥ ಮಾಹಿತಿಗಳನ್ನು ಪಕ್ಷದ ಮುಖಂಡರುಗಳಿಗೆ ನಾವೇನು ನೆನ್ನೆ ತಲುಪಿಸಿದ್ದೇವೆ. ಅದು ಬಹುಶಃ ಇವತ್ತು ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ತಾವು ಪ್ರಕಟ ಮಾಡಿದ್ದೀರಿ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಚರ್ಚೆ ಮಾಡಿದಂಥದ್ದು ತಮಿಳುನಾಡಿನಲ್ಲಿ DMK ಸರ್ಕಾರ ಅವರ ಒಂದು ಪ್ರಣಾಳಿಕೆಯಲ್ಲಿ ಮೇಕೆದಾಟಿನ ಬಗ್ಗೆ ಅಲ್ಲಿಯ ಸರ್ಕಾರ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಸೇರಿಸಿರ್ತಕ್ಕಂಥದ್ದೇನಿದೆ, ಅದರ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೇವೆ ಸಭೆಯಲ್ಲಿ. ರಾಜ್ಯದಲ್ಲಿ ಜನತಾದಳದಿಂದಲೂ ಸಹ ಒಂದು ಪ್ರಣಾಳಿಕೆಯನ್ನು ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅವರ ಒಂದು ಚಿಂತನೆ ಏನಿದೆ, ಆ ಚಿಂತನೆ